ನೂಕದಿರು ಸಮಯವನ್ನು ಬೇಕಾದ ರೀತಿಯಲ್ಲಿ ತೂಕವಿಹುದೊಂದೊಂದು ಕ್ಷಣ ಕ್ಷಣಕ್ಕೂ ಜೀವನದಿ ಜೋಕೆ ಮರು ಸಿಗದದುವು ಬೇಕೆಂದರೆಲ್ಲಿಹುದೇ ನೀ ಕಳೆಯದಿರು ವ್ಯರ್ಥ ಮಂಕುಮನವೇ. ಯಾವುದೇ ಒಂದು ಸಮಯವನ್ನು ಖಂಡಿತವಾಗ್ಲೂ ವ್ಯರ್ಥವಾಗಿ ಕಳಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಕಪ್ಪು ಕಡಲೆಯನ್ನು ಇಟ್ಕೊಂಡು ಯಾವ ರೀತಿಯಾಗಿ ನಾನು ಮಸಾಲೆ ಸಾಂಬಾರನ್ನು ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ನಂತರ ಇಲ್ಲಿ ಕಾಳನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮೊದಲೇ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ, ಹಾಗಾಗಿ ಕಾಳಿತ್ತು ಅಂಥೇಳಿ ನಾನು ಇವತ್ತು ಈ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಮೊದಲು ಕಾಳು ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಟೇಸ್ಟಾಗಿ ಆಗುತ್ತೆ. ಹಾಗಾಗಿ ಫಸ್ಟೇ ಕಾಳನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಕಾಳು ಮುಳುಗುವಷ್ಟು ಒಂದು 2 ಚೆಂಬಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ ಒಂದು 3/4 ಲೀಟ್ರಷ್ಟು ನೀರನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಂತರ ನಾವು ಮಸಾಲೆ ತರಕಾರಿ ಎಲ್ಲವನ್ನು ಹಾಕಿದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೋದು. ಹಾಗಾಗಿ ನಾನು ಕಾಳನ್ನು ಫಸ್ಟು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. 2 ರಿಂದ 3 ವಿಸಲ್ ಬರಲಿ. ಇದನ್ನು ಬೇಯೋಕ್ಕೆ ಇಟ್ಟಾದ ನಂತರ ನಾನಿಲ್ಲಿ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹುರ್ಕೊಳ್ಬೇಕಂದ್ರೂ ರುಬ್ಕೋಬೋದು ಅಥವಾ ಹಸಿ ಬೇಕಂದ್ರೂ ರುಬ್ಕೋಬೋದು. ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ರುಬ್ಕೊಳ್ಳಿ. ಎರಡೂ ಸಹ 2 ರೀತಿಯಾದಂಥ ಟೇಸ್ಟ್ ಬರುತ್ತೆ. ಮೊದಲಿಗೆ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ ಕಾಯಿ ತುರಿಯನ್ನು ತಗೊಳ್ತಾ ಇದ್ದೀನಿ. ಫ್ರೆಶ್ ಕಾಯಿ ತುರಿ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಸಹ ಯೂಸ್ ಮಾಡ್ಕೋಬೋದು. ಅದಾದ ನಂತರ ನಾನಿಲ್ಲಿ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಕಡಲೆಯನ್ನು ಸ್ವಲ್ಪ ಕಡಲೆಪಪ್ಪು ಅದನ್ನು ಸಹ ನಾನು ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಕಡಲೆಯನ್ನು ಹಾಕ್ಬಿಟ್ರೆ ಸಾಂಬಾರು ಗಟ್ಟಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ಇವಾಗ ನಾವು ಕಡಲೆಕಾಳು ಬೇಯಿಸ್ತಾ ಇರೋದ್ರಿಂದ ಅದು ಸಹ ಗಟ್ಟಿನೇ ಇರುತ್ತೆ. ಜಾಸ್ತಿ ಕಡಲೆ ಇದಕ್ಕೆ ಬೇಕಾಗಲ್ಲ. ಕೆಲವರು ಕಡಲೆನ ಯೂಸ್ ಮಾಡ್ದಿರ ಸಹ ಮಾಡ್ತಾರೆ, ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ಸಾಂಬಾರು ಪೌಡರ್ ಹಾಗೆಯೇ ಹುಣಸೆ ಹಣ್ಣನ್ನು ಸಹ ಜೊತೆಗೇ ಸೇರಿಸಿ ನಾನು ರುಬ್ಕೊಳ್ತಾ ಇದ್ದೀನಿ. ಪೇಸ್ಟ್ ಕೂಡ ರೆಡಿ ಆಯಿತು. ಇವಾಗ ಕಾಳು ಸಹ ಬೆಂದಿತ್ತು. ನಾನು ಮೊದಲೇ ಯಾವ್ದ್ಯಾವುದು ತರಕಾರಿಗಳಿತ್ತು ಅದೆಲ್ಲವನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ತರಕಾರಿ ಕಟ್ ಮಾಡೋ ಅಂಥದ್ದು ತೋರಿಸೋ ಅಂಥ ಅವಶ್ಯಕತೆ ಏನಿಲ್ಲ ಅಂತ ಅದನ್ನು ತೋರಿಸಿಲ್ಲ. ಕಾಳನ್ನು ನಾವು ಇಟ್ಕಿ ನೋಡಿದಾಗ ಅದು ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ. ಹಂಗೆ ಚೆನ್ನಾಗಿ ಬೆಂದಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಇದಾದ ನಂತರ ಯಾವ್ಯಾವ ತರಕಾರಿಗಳಿತ್ತು ಅದೆಲ್ಲವನ್ನು ಸಹ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೇನ್ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ ಹಾಗೆಯೇ ಬೀನ್ಸು, ಹಿತ್ಲೆ ಅವರೆಕಾಯಿ, ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಇದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನು ಸಹ ಸೇರಿಸಿ ಎಲ್ಲವನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ 2 ವಿಷಲ್ ಬರ್ಸಿದ್ರೆ ಮುಗೀತು. ನಾನು ಸ್ವಲ್ಪ ಮಿಕ್ಸಿಯನ್ನು ಸಹ ತೊಳೆದು ಅದರಲ್ಲಿರ್ತಕ್ಕಂಥ ಮಸಾಲೆನೂ ಸಹ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಇವಾಗ ಮತ್ತೆ ಸೇರಿಸ್ಕೊಳ್ಳಿ. ತುಂಬ ತೆಳುವಾಗೂ ಸಾಂಬಾರು ಬೇಡ, ಹಾಗೆ ತುಂಬ ಗಟ್ಟಿಯಾಗೂ ಬೇಡ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟ ಅನಿಸುತ್ತೋ ಆ ರೀತಿ ಹಾಕ್ಕೊಳ್ಳಿ. ನೀರನ್ನು ಎಲ್ಲವನ್ನು ಸೇರಿಸಿ ಅಡ್ಜಸ್ಟ್ ಮಾಡಾದ ನಂತರ ಕೊನೆಯಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಮೊದಲಿಗೆ ಒಗ್ಗರಣೆಯಲ್ಲಿ ಕಾಳನ್ನು ಹುರ್ಕೊಂಡು ತರಕಾರಿಯನ್ನು ಹುರ್ಕೊಂಡು ನಂತರ ಡೈರೆಕ್ಟಾಗಿ ಎಲ್ಲವನ್ನು ಹಾಕ್ಬಿಟ್ಟು ವಿಸಲ್ ಹಾಕಿಸ್ತಾರೆ. ಆ ಥರ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗಲ್ಲ. ಫಸ್ಟು ಕಾಳನ್ನು ಬೇಯಿಸ್ಕೊಂಡ್ರೆ ಅದರಲ್ಲಿರ್ತಕ್ಕಂಥ ರಸ ಎಲ್ಲ ಬಿಟ್ಟಿರುತ್ತೆ. ಅದಾದ ನಂತರ ಇಲ್ಲಿ ನಾವು ಡೈರೆಕ್ಟು ಇವಾಗ ಒಗ್ಗರಣೆಯಲ್ಲಿ ತರಕಾರಿಯನ್ನು ಫ್ರೈ ಮಾಡಿ ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು 2 ವಿಷಲ್ ಬರ್ಸ್ಕೊಳ್ತೀನಿ. ವಿಷಲ್ ಕೂಡ ಬಂದಾಯಿತು. ಇವಾಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ನಾನು ಸಪ್ರೇಟ್ ಒಗ್ಗರಣೆ ಹಾಕೋದಿಲ್ಲ. ಹೇಗೂ ಪಾತ್ರೆಗೆ ಸಾಂಬಾರನ್ನು ಹಾಕಬೇಕಲ್ಲ, ಹಾಗಾಗಿ ಡೈರೆಕ್ಟ್ ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ನಂತರ ಸಾಂಬಾರನ್ನು ನಾನು ಅದಕ್ಕೇ ಸರ್ವ್ ಮಾಡ್ತೀನಿ. ಇವಾಗ ಸಾಂಬಾರಿಗೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಸಾಂಬಾರಿಗೆ ಹಾಕಿರೋದ್ರಿಂದ ಒಗ್ಗರಣೆಯಲ್ಲಿ ಅದೆಲ್ಲ ಏನು ಬೇಡ. ಸ್ವಲ್ಪ ಜೀರಿಗೆ ಎಣ್ಣೆ ಹಾಕಿ 2 ಸ್ಪೂನಷ್ಟು
ಜೀರಿಗೆ, ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಮೆಣಸೆಹಣ್ಣು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸಾಂಬಾರನ್ನು ಹಾಕಿ ಒಂದು ಸ್ವಲ್ಪ ಕುದಿಸೋದಿದ್ರೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಅನಿಸುತ್ತೋ, ನಿಮಗೆ ಯಾವ ರೀತಿ ಇಷ್ಟ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಲ್ಲಿ ಮಾಡೋದು. ಈ ಸಾಂಬಾರನ್ನು ನಾನಿವತ್ತು ಬಿಸಿಯಾಗಿ ಇಡ್ಲಿ ಕೂಡ ರೆಡಿಯಾಗಿತ್ತು ಅಂಥೇಳಿ ಇಡ್ಲಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಜೊತೆ ಬೇಕಂದ್ರೂ ಸಹ ತಿನ್ಬೋದು. ಹಾಗೆಯೇ ಅನ್ನ ಅಥವಾ ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮ್ಮ ಟೇಸ್ಟು ನಿಮಗೆ ಯಾವುದರಲ್ಲಿ ಇಷ್ಟ ಆಗುತ್ತೆ ಅಂತ ಅನಿಸುತ್ತೋ ಆ ರೀತಿಯಾಗಿ ನೀವು ತಿನ್ಬೋದು. ನಮಗೆ ಈ ರೀತಿಯೂ ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಈ ರೀತಿಯಾಗಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಚಟ್ನಿಯನ್ನು ಸಹ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಗಟ್ಟಿ ಮಾಡಿದ್ರೆ ನಮಗೆ ಇಷ್ಟ ಆಗಲ್ಲ, ಹಾಗಾಗಿ ಒಂದು ಸ್ವಲ್ಪ ತೆಳುಗೆನೆ ಮಾಡ್ಕೊಂಡಿದ್ದೆ. ಇವಾಗ ಇಡ್ಲಿ ಜೊತೆನೂ ಸಹ ಅದನ್ನು ಸರ್ವ್ ಮಾಡಿಕೊಂಡೆ. ಇವಾಗ ಇದನ್ನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹಸಿ ಕಡಲೆ ಸಾಂಬಾರನ್ನು ಮಾಡ್ಕೊಳ್ತೀರಿ. ದಿನಕ್ಕೆ ಒಂದೊಂದು ರೀತಿಯಾದಂತಹ ಕಾಳುಗಳನ್ನು ಯೂಸ್ ಮಾಡಿ ಸಾಂಬಾರನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪೋಷಕಾಂಶಗಳು ಸಹ ಸಿಗುತ್ತೆ, ಹಾಗೆ ಟೇಸ್ಟ್ ಕೂಡ ಡೈಲಿ ಚೇಂಜ್ ಆಗುತ್ತೆ. ನೀವು ಸಹ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.